ನಮಸ್ಕಾರ ವೀಕ್ಷಕರೇ, ಸೂಪರ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು DML ಬುರ್ಗಿ. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಸೂಡಿ ಗ್ರಾಮದಲ್ಲಿ ನಾಗಕೊಂಡ ಬಾವಿಯ ಸಂರಕ್ಷಣೆ ಹಾಗೂ ಅಭಿವೃದ್ಧಿ ಕಾಮಗಾರಿಯ ಲೋಕಾರ್ಪಣೆಯನ್ನು ಮಾಡಲಾಯಿತು. ಗಂಗಾಧರ ಗಜ ಸರ್ವಾಂಬರ ಗಂಗಾಧರ ಗಜ ಸರ್ವಾಂಬರ ಶಂಕರ ಪಾರ್ವತಿ ಓಂ ಶಿವೋಹಂ ರುದ್ರಂ ಶ್ರೀಹರಂ ಪುರವಿವಸಿಮರು ರಾಜಂ ಧರಿಸಿದ ಪರಮ ಭಕ್ತ ಹಿರಿ ಗರಿ ಸಮಾಮ ಪದ ಲೈಸ ಸರಿ ಗರಿ ಸ ತಜಂ ತಕಿಟ ತಜಂ ತಕಿಟ ತಜಂ ತಕಿಟ ತ ಸ ಸರಿ ಗ ಸ ದ ದ ನಿ ಬ ಮ ಪ ಗ ಮ ರಿ ಸರಿ ಸ ತಜಂ ತಕಿಂ ತ ಗ ಜಂ ತಕಿಂ ತ ಗ ಜಂ ತಕಿಂ ತ ಗ ಜಂ ಸ ಸ ಸರಿ ಗ ಗ ಗ ಗ ರಿ ಸ ಪ ಮ ಮ ಮ ಪ ಪ ಪ ದ ದ ದ ದ ನಿ ಪ ದ ದ ದ ದ ನಿ ರಿ 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 ಸ ಸ ಸ ಸರಿ ಗಾಯ ಗಾಯ ಸದರಿ ಸದ ಗಾಯ ಸದರಿ ಬಾಬ ಬದನಿ ಸದ ಸತ್ರಿ ರಿ ಗಾಯ ಸದರಿ ಬಾಬ ಬದನಿ ಸತ್ಯಮಂ ಅಮರಮಂ ಏಕಮೇ ಶೂನ್ಯಮಂ ಪೂರ್ಣಮಂ ಏಕಮೇ ಕೃಷ್ಣಂ ರುದ್ರನು ಏಕಮೇ ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅತ್ಯಂತ ಗುಣದ ಬಿಡಂಗಿ ಕಲಾ ಪ್ರೇಮಿ ವಿದ್ಯಾ ಪ್ರೇಮಿಯಾದಂತ ಅಕ್ಕಾದೇವಿ ಆಳಿದಂತ ಊರು ನಮ್ಮೂರು ಸೂಡಿ. ಇಂದಿನ ಈ ವೇದಿಕೆಯ ಆಶ್ರಯದಲ್ಲಿ ಇದುವೇ
ಸೂಡಿ ಮೆರವ ನಮ್ಮ ಜಾನರೋಣ ತಾಲೂಕಿನ ನಾಡಿ ಇದು ನೋಡಿ ನೋಡಿ ನಿಮ್ಮ ಜಾನರೋಣ ತಾಲೂಕಿನ ನಾಡಿ ಇದು ನೋಡಿ ನೋಡಿ ಕಲ್ಯಾಣಿಯ ಚಾಲುಕ್ಯರು ಕಟ್ಟಿದಂತ ನಾಡೋ ಕಿಸುಕಾಡಿನ ಮಂಡಲದಿ ಮೂಡಿದೆ ನೋಡು ಗತಕಾಲದ ವೈಭವ ಸಾರುತ್ತಿದೆ ಬೀಡು ನಾವೆಲ್ಲ ಸಂತಸದಿ ನಲಿಯುವ ಹಾಡು ನೀವೆಲ್ಲ ಸಂತಸದಿ ನಲಿಯುವ ಹಾಡು ಇದೋ ನೋಡಿ ನೋಡಿ ಇದುವೇ ನಮ್ಮ ಸೂಡಿ ಮೆರವ ನಮ್ಮ ಜಾನರೋಣ ತಾಯಿನ ನಾಡಿ ಇದೋ ನೋಡಿ ನೋಡಿ ಜಕ್ಕನ ನೂರ ಮುಖ್ಯವಾಗಿ ನಾವು ಯಾವುದೇ ಸ್ಮಾರಕವನ್ನ ಸ್ಥಳೀಯ ಹಂತದಲ್ಲಿ ತೆಗೆದುಕೊಂಡಾಗ ಅದೇ ರೀತಿ ಶ್ರೀ ಮಲ್ಲಿಕಾರ್ಜುನ ಬಿದರೂರ ಅವರಿಗೂ ಕೂಡ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ. ಉತ್ತಮವಾದಂತಹ ಸೂಡಿ ಗೀತೆಯನ್ನ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವಂತಹ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗಳು ಪ್ರವಾಸೋದ್ಯಮ ನಾಗಕುಂಡ ಎಂಬ ಹೆಸರಿನ ಮೂಲವೇ ಇಲ್ಲಿ ಕಂಡುಬರುವ ನಾಗನ ಆಕೃತಿಯ ಕೆತ್ತನೆಗಳು ಈ ಕೆತ್ತನೆಗೆ ನಂಬಿಕೆಗಳನ್ನ ಪ್ರತಿಬಿಂಬಿಸುತ್ತವೆ. ನಿಜವಾಗಿ ಸ್ಥಳೀಯರು ಇಂದಿಗೂ ಕೂಡ ಬಹಳ ಪ್ರೀತಿ ಭಕ್ತಿ ಭಾವದಿಂದ ಈ ಒಂದು ಸ್ಥಳ ಈಗ ಬಿಡುಗಡೆಗೊಳ್ತಾ ಇದೆ. ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಈ ಕೃತಿ ಮುದ್ರಣಗೊಂಡಿದೆ. ಚಪ್ಪಾಳೆ ಮೂಲಕ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಹಸ್ತಪ್ರತಿಗಳ ಸಮೀಕ್ಷಾ ಯೋಜನೆ ಒಂದು ಪೋಸ್ಟರ್ ಬಿಡುಗಡೆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ, ಮೈಸೂರು ಪ್ರವಾಸೋದ್ಯಮ ಇಲಾಖೆ ಹಸ್ತಪ್ರತಿ ಸಮೀಕ್ಷೆ ಬಿಡುಗಡೆಗೊಂಡಿದೆ. ಬಿಡುಗಡೆಗೊಳಿಸಿದ ಎಲ್ಲ ಮಹನೀಯರಿಗೆ ಧನ್ಯವಾದಗಳು. ನೆಚ್ಚಿನ ಶಾಸಕ ಮಾನ್ಯ ಶ್ರೀ GS ಪಾಟೀಲ್ ಅವರ ಅಮೃತ ಹಸ್ತದಿಂದ LED ಸ್ಕ್ರೀನ್ ಮೇಲೆ ಹಾಗೆ ಲ್ಯಾಪಿ ಮೇಲೆ ಬಿಡುಗಡೆಗೊಳ್ತಾ ಇದೆ. ಹಸ್ತಪ್ರತಿಗಳು ನಮ್ಮ ಸಂಸ್ಕೃತಿಯ ಮೂಲ ಹಾಗೂ ಜೀವನ ಶೈಲಿಯ ವಿಧಾನವನ್ನ ತಿಳಿಸುವ ಜ್ಞಾನ ಭಂಡಾರವಾಗಿದೆ. ವ್ಯವಸ್ಥಿತ ಸಮೀಕ್ಷೆ ಮತ್ತು ದಾಖಲೀಕರಣ, ವೈಜ್ಞಾನಿಕ ಸಂರಕ್ಷಣೆ, ಡಿಜಿಟಲೀಕರಣದ ಮೂಲಕ ಭಾರತದ ಹಸ್ತಪ್ರತಿ ಪರಂಪರೆಯ ರಕ್ಷಿಸಬೇಕಾಗಿದೆ. ಹಸ್ತಪ್ರತಿಗಳನ್ನ ಉಳಿಸಲು ಹಾಗೂ ಪುನರುಜ್ಜೀವನಗೊಳಿಸಲು ಅವರಿಗೆ 10 ಲಕ್ಷಕ್ಕೂ ಅಧಿಕ ಹಸ್ತಪ್ರತಿಗಳನ್ನ ಜಿಯೋ ಟ್ಯಾಗಿಂಗ್ ಮೂಲಕ ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿತು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರ ದೂರದೃಷ್ಟಿತ್ವ ಹಾಗೂ ಸಚಿವರಾದ ಡಾಕ್ಟರ್ HK ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಭಾರತ ಮಿಷನ್ ಯೋಜನೆಯನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸಲಾಗಿದೆ. ಅಲ್ಲದೆ ಇತರೆ ಕ್ಲಸ್ಟರ್ ಮಟ್ಟದ ಸಂಸ್ಥೆಗಳ ಮೂಲಕ ಮಾರ್ಚ್ 2026ರಿಂದ ಮೇ 2026ರವರೆಗೆ ಹಸ್ತಪ್ರತಿಗಳ ಸರ್ವೆ ಕಾರ್ಯ ನಡೆಯಲಿದೆ. ಹಸ್ತಪ್ರತಿಗಳ ಮಹತ್ವ, ಇತಿಹಾಸದ ಜೀವಂತ ದಾಖಲೆಗಳು. ಹಸ್ತಪ್ರತಿಗಳ ಮಾಹಿತಿಯನ್ನ ಹಂಚಿಕೊಳ್ಳಬೇಕು. ಇನ್ನು ನೀವು ಕೂಡ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಹತ್ತಿರದ ಸ್ಥಳಗಳಲ್ಲಿ ದೊರೆಯುವ ಹಸ್ತಪ್ರತಿಗಳನ್ನು ಜ್ಞಾನ ಭಾರತಂ ಆಪ್ ಬಳಸಿ ಅದರಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಸರ್ವೆ ಕಾರ್ಯದಲ್ಲಿ ನೇರವಾಗಿ ಭಾಗಿಯಾಗಬಹುದು. ಅಥವಾ ಜಿಲ್ಲಾ ಮಟ್ಟದ ಸರ್ವೆ ಸದಸ್ಯರಿಗೆ ನಿಮ್ಮ ಬಳಿ ಇರುವ ಹಸ್ತಪ್ರತಿಗಳ ಮಾಹಿತಿಯನ್ನ ನೀಡಬಹುದಾಗಿದೆ. ಹಸ್ತಪ್ರತಿಗಳ ಡಿಜಿಟಲೀಕರಣದ ಮೂಲಕ ಮುಂದಿನ ಪೀಳಿಗೆಗೆ ಇತಿಹಾಸದ ನಿಜವಾಗಿ ಹಸ್ತಪ್ರತಿ ಸಂರಕ್ಷಣೆ ಬರೀ ಸರ್ಕಾರಿ ಇಲಾಖೆಯ ಕೆಲಸ ಅಲ್ಲ. ಪ್ರತಿಯೊಬ್ಬ ಸಾರ್ವಜನಿಕರು ಈ ಹಸ್ತಪ್ರತಿ ಸಂಗ್ರಹ ಕಾರ್ಯದಲ್ಲಿ ನಾವೆಲ್ಲ ಕೈ ಜೋಡಿಸುವಂತ ಬಹಳ ಅತ್ಯುತ್ತಮವಾದ ವಿಡಿಯೋ ನೀಡಿದಂತ ಎಲ್ಲ ಮಹನೀಯರಿಗೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಇನ್ನೊಂದು ಪ್ರಮುಖ ಘಟ್ಟ
ದೇವಸ್ಥಾನವನ್ನ ಉಳಿಸು ಬೆಳೆಸುವಂತ ಕೆಲಸವನ್ನ ನಿರ್ವಹಿಸಿದ ಶ್ರೀಮತಿ ರಾಜಶ್ರೀ ಮೇಡಮ್, ಜಿಲ್ಲೆಯ ಉತ್ಸವ ಸಜ್ಜನ ಡಾಕ್ಟರ್ HK ಪಾಟೀಲ್ ಸರ್ ಹಾಗೆ GS ಪಾಟೀಲ್ ಸರ್ ಹಾಗೆ ನಮ್ಮ ಸೂಡಿ ಗ್ರಾಮದ ಗುರು ಹಿರಿಯರ ಪರವಾಗಿ ಗೌರವಪೂರ್ವಕ ಸನ್ಮಾನ. ಶ್ರೀಮತಿ ರಾಜಶ್ರೀ ಪೆನ್ನಮನೇನಿ ದಾನಿಗಳು ಮತ್ತು ಸಂಸ್ಥಾಪಕರು, ಗಂಡಿಪೇಟ ವೆಲ್ಫೇರ್ ಸೊಸೈಟಿ. ಈ ಮಹನೀಯರಿಗೆ ದಾನಿಗಳಿಗೆ ಪ್ರೀತಿಪೂರ್ವಕದ ಸನ್ಮಾನ ನಮ್ಮ ಸೂಡಿ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ, ನಮ್ಮ ಮೈಸೂರಿನ ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖೆ ಹಾಗೆ ಪ್ರವಾಸೋದ್ಯಮ ಇಲಾಖೆ ಪರವಾಗಿ ಚಪ್ಪಾಳೆ ಮೂಲಕ ನಾವೆಲ್ಲರೂ ಈ ಹಿರಿಯ ಜೀವಿಗೆ ಗೌರವವನ್ನ ಅರ್ಪಿಸೋಣ. ನಿಜವಾಗಿ ನಾನು ಆರಂಭದಲ್ಲಿ ಹೇಳಿದೆ, ಬಹಳ ಹೃದಯ ಸ್ಪರ್ಶಿ ಕಾರ್ಯಕ್ರಮ ಇದು. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನಮ್ಮ ಸೂಡಿ ಗ್ರಾಮದಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ಕಾರಣೀಭೂತರು ಶ್ರೀಮತಿ ರಾಜಶ್ರೀ ಮೇಡಮ್. ಧನ್ಯವಾದಗಳು. ಮುಂದಿನ ಸೂಡಿ ಗ್ರಾಮ ಗದಗ ಜಿಲ್ಲೆಯ ಒಂದು ಪುರಾತನ ಧಾರ್ಮಿಕ ವಾಸ್ತುಶಿಲ್ಪ ಕೇಂದ್ರವಾಗಿದ್ದು, ಚಾಲುಕ್ಯ ಕಾಲದ ಕಲೆ ಸಾಂಸ್ಕೃತಿಕ ಪ್ರತಿಬಿಂಬಿಸುವಂತ ಗ್ರಾಮ. ಅಂತ ಒಂದು ಗ್ರಾಮದಲ್ಲಿ ನವೀಕೃತ ನಾಗಕೊಂಡ ಬಾವಿಯ ಅನಾವರಣ ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ಸ್ಮಾರಕ ರಕ್ಷಣೆಯಲ್ಲಿ ತಮ್ಮದಾದಂತಹ ಕಾರ್ಯವನ್ನ ನಿರ್ವಹಿಸಲು ಒಪ್ಪಿದಂತಹ ಶ್ರೀಮತಿ ರಾಜಶ್ರೀ ಮೇಡಮ್ ಅವರಿಗೆ ಮಾನ್ಯ ಶ್ರೀ GS ಪಾಟೀಲ್ ಸರ್ ಹಾಗೂ ಉಳಿದೆಲ್ಲ ಅವರ ಬಳಗದಿಂದ ಪ್ರೀತಿಪೂರ್ವಕದ ಸನ್ಮಾನ ಶ್ರೀಮತಿ ರಾಜಶ್ರೀ ಮೇಡಮ್ ಅವರಿಗೆ. ಸನ್ಮೇಶ್ ಅಬ್ಬಿಗೇರಿ ಸರ್ ಹಾಗೂ ನಮ್ಮ ಸೂಡಿ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ, ತಾಯಂದಿರ ಪರವಾಗಿ ಗೌರವಪೂರ್ವಕ ಸನ್ಮಾನ ನಮ್ಮ ಸ್ಮಾರಕ ಮಿತ್ರರು ಶ್ರೀಮತಿ ರಾಜಶ್ರೀ ಮೇಡಮ್ ಅವರಿಗೆ ಅಭಿನಂದನ ಪೂರ್ವಕ ಸನ್ಮಾನವನ್ನ ಸ್ವೀಕರಿಸ್ತಾ ಇದ್ದಾರೆ. ಪರವಾಗಿ ಗೌರವಪೂರ್ವಕ ಸನ್ಮಾನ ನಮ್ಮ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಇಂಡಿಯಾದ ಟ್ರಸ್ಟಿ ಶ್ರೀ BB ಪಾಪರಾಮ್ ಸರ್, ಶ್ರೀ ಅರವಿಂದ್ ಗೋಲ್ಡಾಲ್ ಸರ್ ಅಲಂಕರಿಸಿದ್ದಾರೆ. ಅರವಿಂದ್ ಅವರಿಗೆ ಸರ್ ಈ ಕಡೆ ನೋಡಿ ಸರ್ ಈ ಕಡೆ ನೋಡಿ. ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿದ್ದಾರೆ. ಶರಸರಿಗಮ ಜೋರಾದ ಚಪಾತಟ್ಟು ಮುಖಾಂತರ ನಾವೆಲ್ಲರೂ ಅಭಿನಂದನೆ ಸಲ್ಲಿಸೋಣ. ಜೋರಾದ ಚಪಾತಟ್ಟು ಮುಖಾಂತರ ಆ ಯುವ ಪ್ರತಿಭೆಗೆ ನಾವೆಲ್ಲರೂ ಏನೋ ಅತ್ಯುತ್ತಮ ಕಾರ್ಯಗಳನ್ನ ಕೈಗೊಳ್ಳಂತ ಶುಭವನ್ನ ಹಾರೈಸೋಣ. ರಂಗ್ ಭಾಷಾ ಯುವ ಸಹೋದರರಿಗೆ ಐತಿಹಾಸಿಕವಾಗಿ ಉಳಿಸಂತ ಕೆಲಸ ಡಾಕ್ಟರ್ HK ಪಾಟೀಲ್ ಸರ್ ಮಾಡ್ತಾ ಇದ್ದಾರೆ. ಅದರೊಂದಿಗೆ ಅನೇಕ ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮದಾದಂತ ಛಾಪನ್ನ ಮೂಡಿಸಲು ಉತ್ಸವ ಸಚಿವರು, ಪ್ರವಾಸೋದ್ಯಮ ಇಲಾಖೆಯ ಸಚಿವರಾದ ಡಾಕ್ಟರ್ HK ಪಾಟೀಲ್ ಅವರಿಗೆ ನಮ್ಮ ಸೂಡಿ ಗ್ರಾಮದ ಎಲ್ಲ ಗುರು ಹಿರಿಯರ ಪರವಾಗಿ, ತಾಯಂದಿರ ಪರವಾಗಿ, ಯುವ ಸ್ನೇಹಿತರ ಪರವಾಗಿ ಗೌರವಪೂರ್ವಕ ಸನ್ಮಾನ ಡಾಕ್ಟರ್ HK ಪಾಟೀಲ್ ಅವರಿಗೆ. ಹಿರಿಯರ ಪರವಾಗಿ ಹಾಗೆ ಇಲಾಖೆ ಪರವಾಗಿ ಗೌರವಪೂರ್ವಕ ಸನ್ಮಾನ ಮಾನ್ಯ ಶ್ರೀ GS ಪಾಟೀಲ್ ಸಾಹೇಬರಿಗೆ. ನಮ್ಮ ಸೂಡಿ ಗ್ರಾಮದ ವತಿಯಿಂದ ಇಡೀ ರಾಜಕೀಯ ಕ್ಷೇತ್ರದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದಾನೆ ಕೂಡ ಬಹಳಷ್ಟು ಯಶಸ್ವಿಯಾಗಿ ಹಿರಿಯರಾಗಿ ಕಾರ್ಯವನ್ನು ನಿರ್ವಹಿಸುವಂತ ಮಾನ್ಯ ಶ್ರೀ GS ಪಾಟೀಲ್ ಸರ್ ದೊಡ್ಡ ಬಳಗ. ಆ ಬಳಗಕ್ಕೆ ಒಂದು ಬಾರಿ ಚಪ್ಪಾಳೆ ತಟ್ಟುವ ಮುಖಾಂತರ ನಾವೆಲ್ಲರೂ ಅಭಿನಂದನೆಗಳನ್ನ ಸಲ್ಲಿಸೋಣ ಮಾನ್ಯ ಶ್ರೀ GS ಪಾಟೀಲ್ ಸರ್ ಅವರಿಗೆ. ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಮೈಸೂರು, ಪ್ರವಾಸೋದ್ಯಮ ಇಲಾಖೆ ಪರವಾಗಿ ಮಾನ್ಯ ಶ್ರೀ ಪ್ರತಿ ಮಾನ್ಯ ಜಿಲ್ಲಾಧಿಕಾರಿಗಳಾದಾಗ ಮಾನ್ಯ ಉಪನಿರ್ದೇಶಕರು ಕನ್ನಡ ಸಂಸ್ಕೃತಿ ಇಲಾಖೆ, ಮಾನ್ಯ ಉಪನಿರ್ದೇಶಕರು ಪ್ರವಾಸೋದ್ಯಮ ಇಲಾಖೆ, ಆಡಳಿತ ಅಧಿಕಾರಿಗಳು, ಅಭಿವೃದ್ಧಿ ಅಧಿಕಾರಿಗಳು, ಸೂಡಿ ಗ್ರಾಮ ಪಂಚಾಯತಿ ಸೂಡಿ. ಸೂಡಿ ಉತ್ಸವ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಈಗ
ಮನವಿ ಮತ್ತು ಆಲ್ಬಮ್ ಅನ್ನ ನೀಡ್ತಾ ಇದ್ದಾರೆ. ಅನ್ನೋದು ಒಂದು ಸಂಸ್ಥೆ, ಅವರು ಅದಕ್ಕೆ ದುಡ್ಡು ಕೊಟ್ಟರೆ ಇವರು ಅದನ್ನ ಜವಾಬ್ದಾರಿಯಿಂದ ಇದನ್ನ ನಿಭಾಯಿಸಂತವ್ರು. ಅವ್ರಿಗೆ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಅವ್ರನ್ನ ತುಂಬಾ ಹೃದಯದ ಅಭಿನಂದನೆ ಮತ್ತು ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮತ್ತು ಇವತ್ತು ನಮ್ಮ ಹೇಳಿದಲ್ಲ ಡೆಕ್ಕನ್ ಹೆರಿಟೇಜ್ ಶ್ರೀ BV ಪಾಪಾರಾವ್ ಅವ್ರಿಗೂ ಕೂಡ ನಾವು ನಮ್ಮ ತಾಲೂಕು ಮತ್ತು ನಿಮ್ಮ ಗ್ರಾಮದ ವತಿಯಿಂದ ತುಂಬಾ ಹೃದಯದ ಅಭಿನಂದನೆ ಮತ್ತು ಅವರಿಗೆ ನಾವು ಋಣಿಯಾಗಿರ್ತೀವಿ ಅನ್ನೋ ಮಾತು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸೂಡಿಯ ಹಿರಿಯರಾದಂಥ ವೀರಣ್ಣ ಶೆಟ್ಟರವರೇ, ಶ್ರೀ ಮಲ್ಲಿಕಾರ್ಜುನ್ ಬಿದ್ರೂರವರೇ, ಶ್ರೀ ಸಂಗಮೇಶ್ ಅಬ್ಬಿಗೇರಿ ಅವರೇ, ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ಕಾರ್ಯದರ್ಶಿಗಳು ಪ್ರವಾಸೋದ್ಯಮೆ ಶ್ರೀ ತ್ರಿಲೋಕ್ ಚಂದ್ ಅವರೇ, ಮತ್ತು ಇವೆಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಸಾಥ್ ಕೊಟ್ಟು ಇವತ್ತು ನಮ್ಮ ಈ ಪೌರತ್ವ ಇಲಾಖೆಯ ನಿರ್ದೇಶಕರು, ಅವರು ಆಯುಕ್ತರು, ಅವರು ನಮಗೆ ಇವೆಲ್ಲ ಬಹಳ ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರ ಸನ್ಮಾನ್ಯ ಶ್ರೀ ದೇವರಾಜ್ ಅವರೇ ಮತ್ತು ಅವರ ಇಲಾಖೆಯ ಎರಡು ತಾಯಂದಿರೇ ಮತ್ತು ಮಹಾಜನತೆ ಈಗಾಗಲೇ ಅನೇಕ ವಿಚಾರಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಯಾವಾಗ ಸನ್ಮಾನ್ಯ HK ಪಾಟೀಲ್ ಈ ಪೌರತ್ವದ ಮತ್ತು ಪ್ರವಾಸೋದ್ಯಮ ಇಲಾಖೆ ತೆಗೆದುಕೊಂಡ ಮೇಲೆ ಬಹಳಷ್ಟು ಅದರಲ್ಲಿ ವಿಶೇಷವಾಗಿ ನಮ್ಮ, ಯಾಕಂದ್ರೆ ಅನೇಕ ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಇಲಾಖೆ ಇದ್ರೂ ಕೂಡ ಈ ಉತ್ತರ ಕರ್ನಾಟಕದಲ್ಲಿ ಯಾವ ಕಾಣ್ತಿದ್ವು ಅಂದ್ರೆ ಭಾಳ ಅಂದ್ರೆ ಪಟ್ಟದಕಲ್ಲು, ಐಹೊಳೆ ಇವೆರಡು ಸ್ಮಾರಕಗಳನ್ನು ಬಿಟ್ಟರೆ ಬೇರೆ ಯಾವುದೂ ಸ್ಮಾರಕಗಳು ಸರ್ಕಾರದ ಗಮನಕ್ಕೆ ಇದ್ದಿಲ್ಲ. ಇವತ್ತಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಮೊದಲ ಮುಖ್ಯವಾಗಿ ಅವ್ರ ಮೇಲೆ ಅಭಿಮಾನ ಯಾಕೆ ಬರ್ತೈತೆ ಅಂದ್ರೆ ಇಲ್ಲೇ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಲಕ್ಕುಂಡಿಯಲ್ಲಿ ಏನಲ್ಲಿ ಇರ್ತಕ್ಕಂಥ ಶಾಸನಗಳು. So he heeded the call and returned back to India in 1949, after which he worked in National Laboratories, Pune, then Tata Steel, Jamshedpur, and then set up his own company. But company he set up grew and went to Africa, put up many facilities in Orissa, in Telangana, in Chhattisgarh, and in Africa, in Southern Africa, Zambia, and Western Africa, Malaysia. So the company he founded grew manyfold, and today is 56 years old and is a source of support for our CSR activities wherever we are. But I must say, this whole enterprise, this effort, and what we see today, it's then when this Heritage Foundation and Rashi took it up, what we see today, it is so good. And I think the people of Sudi Grama are very, very fortunate in having such a wonderful architecture and sculptures and temples and deities here that I envy all of you. Please take care of this place because it belongs to you finally, and whatever outsiders come and do, unless your effort and your interest is there, things will not be successful. So all of you, I request, I beg you to consider this, maintain this in the best, as Honorable Mr. MLA has also suggested. You must take care of this. Thank you all. Thank you for your time. ಅವರಿಗೆ ಸರ್ ನೀವು ಮಾಡಿಕೊಟ್ಟಿದ್ದನ್ನು ಉಳಿಸ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ದಾರೆ. ಇದೆಲ್ಲ ಕಾರಣ ಏನಂತಂದ್ರೆ ನಮ್ಮ ಪ್ರವಾಸೋದ್ಯಮ ಇಲಾಖೆ ಸಚಿವರು ಅಭಿವೃದ್ಧಿ ಹರಿಕರಂತ ಡಾಕ್ಟರ್ HK ಪಾಟೀಲ್ ಸರ್ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಸರ್. ಚಾಲನೆಯಲ್ಲಿರೋದು ಒಂದು ಪುಸ್ತಕ ಬಿಡುಗಡೆ ಮಾಡಿದ್ವಿ, ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಿದ್ವಿ,
ಅವೆರಡೂ ಬಿಡುಗಡೆ ಮಾಡಿ ನಾಗಕುಂಡ ಬಾವಿಯನ್ನು ಲೋಕಾರ್ಪಣೆ ಮಾಡಿದ್ವಿ. ಅದನ್ನು ಪುನರುಜ್ಜೀವನಗೊಳಿಸಿ ಅದನ್ನು ಲೋಕಾರ್ಪಣೆ ಮಾಡಿದ್ವಿ. ಈ 3 ಕಾರ್ಯಕ್ರಮಗಳ ಈ ಒಂದು ಮಹತ್ವದ ಗಳಿಗೆ ನಮ್ಮ ಪುರಾತತ್ವ ಹಾಗೂ ಸಂಗ್ರಹಾಲಯಗಳ ಮತ್ತು ಪರಂಪರೆಯ ಇಲಾಖೆಗೆ ಒಂದು ದೊಡ್ಡ ಮೈಲುಗಲ್ಲು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಜೊತೆಗೆ ಸರ್ಕಾರ ನಾವು ಮಾಡ್ತಿರ್ತೀವಿ, ಏನೋ ನಿಜ. ನಾವು ಕೆಲಸ ಮಾಡ್ತೀವಿ, GS ಪಾಟೀಲ್ ಕೆಲಸ ಮಾಡ್ತೀವಿ, ನಮ್ಮ ನಾರ್ತ್ ಕೆಲಸ ಮಾಡಬೇಕು ಮಾಡ್ತೀವಿ. ಆದರೆ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಅಂತ ಸಂಸ್ಥೆ ಅವ್ರು ಮಾಡಬೇಕು ಅಂತಿಲ್ಲ, ಇದನ್ನ ಮಾಡ್ರಿ ಅಂತೇಳಿ ನಾವು ಅವ್ರಿಗೆ ಕೇಳುವಂತಿಲ್ಲ. ಪಾಪರಾವ್ ಅಂಡರ್ಸ್ಟ್ಯಾಂಡ್ಸ್ ಕನ್ನಡ ನಾಟ್ ಮಚ್ ಇವನ್ ದೆನ್. ಆದರೆ ಅವ್ರು ನೋಡ್ರಿ, ನಿಮ್ಮ ಊರೊಳಗೆ ಎಲ್ಲಿ ನಿಮ್ಮೂರು, ಎಲ್ಲಿ ಹೈದರಾಬಾದ, ಎಲ್ಲಿ ಹೆರಿಟೇಜ್ ಫೌಂಡೇಶನ್ ಹಾಗೂ ಸಹೋದರಿ ಶ್ರೀಮತಿ ರಾಜಶ್ರೀ ಪಿನ್ನಮನೇನಿ ಹಾಗೂ ಅವರ ಕಲೀಗ್ಸ್, ಇವರ ತಂದೆಯವರ ಹೆಸರಿನೊಳಗೆ ಇವತ್ತು ಗಂಡಿಪೇಟ್ ವೆಲ್ಫೇರ್ ಸೊಸೈಟಿ ಅಂತ ಸ್ಥಾಪನೆ ಮಾಡಿಕೊಂಡು ಅವರು ಇಂಥ ಕೆಲಸಗಳನ್ನು ಶೂನ್ಯ ತ್ಯಾಜ್ಯ ಮಾಡ್ತಾ ಈ ಒಂದು ಬಾವಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಇವತ್ತು ನಮ್ಮೆಲ್ಲರಿಗೂ ಬಹಳ ಸಂತೋಷ ತಂದಿದ್ದಾರೆ. ಅಂತ ಅತ್ಯಂತ ಮಹತ್ವದ ಈ ಸಭೆಯೊಳಗೆ ಹಿರಿಯರೇ, ತ್ರಿಲೋಕ್ ಚಂದ್ರರೇ, ಶ್ರೀಧರ್ ಅವರೇ, ದೇವರಾಜು ಅವರೇ, ಶೇಜೇಶ್ವರ್, ಸ್ಮಿತಾ ರೆಡ್ಡಿ, ಶ್ರೀಖಂಡಿ ಅವರೇ, ಇಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಗಣ್ಯಮಾನ್ರೆ ಶ್ರೀಮತಿ ರಾಜಶ್ರೀ ಪಿನ್ನಮನೇನಿ ಮಾಡಿ ಅವನು ತೋರಿಸಿ ದತ್ತು ತಗೊಳ್ರಿ. ಯಾಕೆ ಒಂದು 25 ಇದ್ರೆ 100 ಇದ್ರೆ 200 ಇದ್ರೆ ಮತ್ತೆ ಯಾಕೆ ದತ್ತು ಅಂತೀರಿ? ನೀವು ಮಾಡಿರಲ್ಲ ಸರ್ಕಾರದವರು ಅಂತ ಅನ್ಬೋದು. ಆದರೆ ಸ್ನೇಹಿತರೆ, ನಮ್ಮ ರಾಜ್ಯದೊಳಗೆ 25,000 ಐತಲ್ಲ, ಇಂಥವು 25,000 ಇಷ್ಟು ಗುಣಮಟ್ಟದಿರಲಿಕ್ಕಿಲ್ಲ, ಇಷ್ಟು ಎತ್ತರದಿರಲಿಕ್ಕಿಲ್ಲ. ಆದರೆ ಈ 25,000